ಹೆಮ್ಮೆ ಅನಿಸ್ತಿದೆ. ಮಾತಾಡಿ. ಅಭಿಮಾನಿ ದೇವರುಗಳಿಗೆ ನಾನು ಶರಣು. ಇಲ್ಲಿ ಬಂದರೆ ಏನಾಗುತ್ತೆ ನನಗೆ ಅನಿಸುತ್ತೆ, ಎಲ್ಲೋ ಅಪ್ಪು ಕುಂತಿದ್ದಾರೆ ಅಂತ ಈ ಜನಗಳ ಮಧ್ಯೆ ಅಂತ ಅನಿಸುತ್ತೆ. ಎಲ್ಲ ಅವನು ಹುಟ್ಟಿದವರು ಹೊಸಪೇಟೆಯಲ್ಲಿ, ಅವನು ಬೆಳೆದಿದ್ದು ಚಿತ್ರರಂಗದಲ್ಲಿ ಅಂತ ಅನಿಸುತ್ತೆ. ನನಗೆ ಅಲ್ಲಿ ಹೋಟ್ಲಿಂದ ಹೊರಡ್ಬೇಕಾದ್ರೆ ನನ್ನ ಹೆಂಡತಿ ಹೇಳ್ತಾ ಇದ್ಲು, ರೀ ನನಗಿನ್ನೂ ನನ್ನ ಮಗನ ಫಂಕ್ಷನ್ಗೆ ಹೋಗ್ತೀನಿ ಅಂತ ಮನಸ್ಸಲ್ಲಿ ಅನಿಸೇ ಇಲ್ಲ ರೀ, ಅಪ್ಪು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತಲೇ ಅನ್ನಿಸ್ತಾ ಇದೆ ಅಂತ. ನನಗೆ ಈಗಲೂ ಹಾಗೆ ಅನ್ನಿಸ್ತಾ ಇದೆ. ಅವನು ಏನು ಮಾಡಿಬಿಟ್ಟು ಹೋಗಿದೆ ನೋಡಿ ಅಪ್ಪು. ಅವ್ರು ಹೋಗೋಕ್ಕೂ ಒಂದು ವಾರದಿಂದ ನನ್ನ ಹತ್ರ ಬಂದು, ರಗಡ ನಿಮಗೊಂದು ನೋವಿರುತ್ತೆ ಮುಂದೆ, ಶಿವನನ್ನು ಅಮ್ಮ ಪರಿಚಯಿಸಿದ್ರು ವಜ್ರೇಶ್ವರಿ ಕಂಬೈನ್ಸಲ್ಲಿ, ನಿಮ್ಮನ್ನು ಮಾಡಿದ್ರು, ಅಪ್ಪುನ ಮಾಡಿದ್ರು, ಕೊನೆಯಲ್ಲಿ ವಿನಯ್ನೂ ಮಾಡಿದ್ರು. ಗುರುದು ನೀವು ಮಾಡಬೇಡಿ ರಾಘಣ್ಣ, ನಿಮ್ಮ ಕೈ ತಡ್ಕೊಳಕ್ಕಾಗಲ್ಲ, ಬೇಡ, ಒಳ್ಳೆ ಪ್ರೊಡಕ್ಷನ್ಗೆ ನಾನೇ ಹೇಳ್ತೀನಿ, ಹೊಂಬಾಳೆಗೆ ಮಾಡಿಸಿ ರಾಘಣ್ಣ, ನೀವು ಒಬ್ಬ ತಂದೆಯಾಗಿ ಚೇರ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದರು. ನೀವು ಆ ಜವಾಬ್ದಾರಿ ತಗೋಬೇಡಿ ರಾಘಣ್ಣ ನನಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಗುರು ಪಿಕ್ಚರ್ ಮಾಡಿ ಅಂತ. ಇವತ್ತು ಅವನು ನನ್ನ ಮಗನಾಗಿ ಪರಿಚಯಿಸ್ತಿಲ್ಲ, ನಾನು ಅಪ್ಪು ಮಗನಾಗಿ ಪರಿಚಯಿಸ್ತಾ ಇದ್ದೀನಿ ಅವನು. ನೀನು ಇರೋವರೆಗೂ ಮರಿಬೇಡ ಮಗನ ಅವ್ರನ್ನ. ಅಪ್ಪುನೇ ಪರಿಚಯಿಸ್ತಾರೆ ಇದು. ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನು ಅಶ್ವಿನಿ ಮುಂದೆ ಹೊರ್ಸ್ಕೊಂಡು ಹೋಗ್ತಾರೆ. ಅವ್ರು ಕರೆದ್ಬಿಟ್ಟು ಮಾತಾಡ್ತಾರೆ, ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ.